ಓಂ ಶಾಂತಿ. ಮುರಳಿ ದಿನಾಂಕ 18/8/2018. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಅಮೃತ ವೇಳೆಯಲ್ಲಿ ಎದ್ದು ಮೆಡಿಟೇಷನ್ ಅನ್ನು ಮಾಡುತ್ತಾ ಕುಳಿತುಕೊಳ್ಳಿ. ಅಮೃತ ವೇಳೆಯಲ್ಲಿ ಎದ್ದು ರಾಜಯೋಗದ ಅಭ್ಯಾಸ ಮಾಡಿ. ವಿಚಾರ ಮಾಡಿ, ನಾನು ಆತ್ಮ ಆಗಿದ್ದೇನೆ. ನನ್ನ ತಂದೆಯಾದ ಪರಮಾತ್ಮ ತೋಟದ ಮಾಲೀಕ ಆಗಿದ್ದಾರೆ. ಅವರೇ ಅಂಬಿಗ ಆಗಿದ್ದಾರೆ. ನಾನು ಪರಮಾತ್ಮ ತಂದೆಯ ಸಂತಾನ ಆಗಿದ್ದೇನೆ. ಮಾಲೀಕರಾಗಿ ಜ್ಞಾನ ರತ್ನಗಳನ್ನು ಸ್ಮರಣೆ ಮಾಡಿ. ಪ್ರಶ್ನೆ: ಯಾವ ಒಂದು ಮಾತಿನ ಮಹತ್ವ ಜಗತ್ತಿನಲ್ಲೂ ಇದೆ, ತಂದೆಯ ಬಳಿ ಕೂಡ ಆ ಮಾತಿನ ಮಹತ್ವ ಇದೆ? ಉತ್ತರ: ದಾನದ ಮಹತ್ವ. ಈಗ ಮಕ್ಕಳಾದ ನೀವು ದಯಾಹೃದಯಿ ಆಗಿ ಎಲ್ಲರ ಮೇಲೂ ಕರುಣೆ ತೋರಿಸಬೇಕು. ಎಲ್ಲರಿಗೂ ಅವಿನಾಶಿ ಜ್ಞಾನ ರತ್ನವನ್ನು ದಾನವಾಗಿ ನೀಡಬೇಕಾಗಿದೆ. ದಾನಿಗಳ ಮಹಿಮೆ ಬಹಳಷ್ಟು ಜಗತ್ತಿನಲ್ಲೂ ನಡೆಯುತ್ತದೆ. ಪತ್ರಿಕೆಯಲ್ಲೂ ಕೂಡ ದಾನಿಗಳ ಹೆಸರು ಬರುತ್ತದೆ. ಈಗ ನೀವು ಎಲ್ಲರಿಗೂ ದಾನವನ್ನು ನೀಡಬೇಕು. ಅಂದರೆ ಎಲ್ಲರಿಗೂ ಮೆಡಿಟೇಷನ್ ಅನ್ನು ಕಲಿಸಬೇಕು, ರಾಜಯೋಗವನ್ನು ಕಲಿಸಬೇಕು. ಗೀತೆ: ನಮಗೆ ಆಶ್ರಯ ನೀಡುವಂತವರು. ಓಂ ಶಾಂತಿ. ಯಾರು ಮುಳುಗುತ್ತಿರುತ್ತಾರೆ ಅವರಿಗೆ ಆಶ್ರಯವನ್ನು ನೀಡಲಾಗುತ್ತದೆ. ಅವರನ್ನು ಪಾರು ಮಾಡುವುದಕ್ಕೋಸ್ಕರ ಅವರಿಗೆ ಆಶ್ರಯ ನೀಡುತ್ತಾರೆ. ಏಕೆಂದರೆ ಅಂಬಿಗ ಎನ್ನುವ ಹೆಸರು ಭಾರತವಾಸಿಗಳಿಗೆ ಗೊತ್ತಿದೆ. ಅಂಬಿಗನ ಕೆಲಸ ಆಗಿದೆ ಮುಳುಗುತ್ತಿರುವವರನ್ನು ರಕ್ಷಣೆ ಮಾಡುವುದು. ಮಕ್ಕಳಿಗೆ ಗೊತ್ತಿದೆ, ಭಾರತವಾಸಿಗಳ ನೌಕೆ ಮುಳುಗಿ ಹೋಗಿದೆ. ಪ್ರತಿಯೊಂದು ಮಾತು ಭಾರತವಾಸಿಗಳಿಗೋಸ್ಕರ ಗಾಯನ ಮಾಡಲಾಗುತ್ತದೆ. ಬೇರೆ ಯಾವ ದೇಶಕ್ಕೋಸ್ಕರವೂ ಈ ಮಾತನ್ನು ಹೇಳುವುದಿಲ್ಲ. ಈಗ ಇದು ನಿಮಗೆ ಗೊತ್ತಿದೆ. ಸತ್ಯನಾರಾಯಣನ ಕತೆ ಅಥವಾ ಅಮರನಾಥನ ಕತೆ ಇಲ್ಲೇ ನಡೆಯುತ್ತದೆ. ನೀವೀಗ ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡಲು ಕುಳಿತುಕೊಳ್ಳುತ್ತೀರಾ, ರಾಜಯೋಗದ ಅಭ್ಯಾಸ ಮಾಡುತ್ತೀರಾ. ಯಾರನ್ನು ನೆನಪು ಮಾಡುತ್ತೀರಾ? ಭಕ್ತಿ ಮಾರ್ಗದಲ್ಲಿ ಕೆಲವರು ಕೆಲವು ದೇವತೆಗಳನ್ನು, ಕೆಲವರು ಕೆಲವು ದೇವತೆಯನ್ನು ನೆನಪು ಮಾಡುತ್ತಾರೆ. ಅವರ ಸಾಧನೆ ಅಯಥಾರ್ಥ ಆಗಿದೆ. ಈಗ ನಿಮಗೆ ಯೋಗವನ್ನು ಕಲಿಸುವಂತವರು ಅಂಬಿಗ ಅಥವಾ ತೋಟದ ಮಾಲೀಕ ಸಿಕ್ಕಿದ್ದಾರೆ. ಭಕ್ತರಿಗೆ ಯೋಗವನ್ನು ಕಲಿಸಲು ಅಂಬಿಗ ಅಥವಾ ತೋಟದ ಮಾಲೀಕ ಇಲ್ಲ. ಗುರುಗಳು ಕೂಡ ಮೆಡಿಟೇಷನ್ ಅನ್ನು ಕಲಿಸುತ್ತಾರೆ. ಈ ರೀತಿ ಮಾಡಿ, ಈ ರೀತಿ ಮಾಡಿ ಎಂದು ಬಹಳಷ್ಟು ಪ್ರಯತ್ನ ಪಡುತ್ತಾರೆ. ತಂದೆಯ ನೆನಪಿನಲ್ಲಿ ಇರುವುದಕ್ಕೋಸ್ಕರ ಯೋಗಕ್ಕೆ ಸಾಧನೆ ಎಂದು ಕರೆಯಲಾಗುತ್ತದೆ. ಅಲ್ಲಿ ಮನುಷ್ಯರು ಮನುಷ್ಯರಿಗೆ ಯೋಗವನ್ನು ಕಲಿಸುತ್ತಾರೆ, ಸಾಧನೆ ಮಾಡುವುದನ್ನು ಕಲಿಸುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಈ ಹೂದೋಟದ ಮಾಲಿ ಅಥವಾ ಈ ಹೂದೋಟದ ಮಾಲೀಕ ಸ್ವಯಂ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಮಾಡುತ್ತಾರೆ. ಮುಳ್ಳಿನ ಕಾಡಿಗೆ ಮಾಲೀಕ ರಾವಣ ಆಗಿದ್ದಾನೆ. ಮಾಯಾ ರಾವಣ ಮುಳ್ಳಿನ ಕಾಡನ್ನು ನಿರ್ಮಾಣ ಮಾಡುತ್ತಾರೆ. ಈಗ ಈ ಮಾತು ನಿಮಗೆ ಗೊತ್ತು. ನಿಮ್ಮ ಮಾತನ್ನು ಕೆಲವರು ತಿಳಿದುಕೊಳ್ಳುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಮರೆತು ಬಿಡುತ್ತಾರೆ. ಮಾಯೆ ಮರೆಸಿ ಬಿಡುತ್ತದೆ. ಮೆಡಿಟೇಷನ್ ನಲ್ಲಿ ಕುಳಿತಾಗಲೂ ಕೂಡ ಮಾಯೆ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ. ಮೆಡಿಟೇಷನ್ ಹೇಗೆ ಮಾಡುವುದು ಅನ್ನುವುದನ್ನು ತಂದೆ ಕಲಿಸುತ್ತಾರೆ. ನೀವಂತೂ ಕರ್ಮಯೋಗ್ಯ ಆಗಿದ್ದೀರಾ. ಇಡೀ ದಿನ ಕರ್ಮ ಮಾಡಲೇಬೇಕು. ಕರ್ಮ ಮಾಡಲು ನಿಮಗೆ ಯಾವುದೇ ಬಂಧನ ಇಲ್ಲ. ಇಡೀ ದಿನ ನೀವು ಯೋಗವನ್ನಂತೂ ಮಾಡಲು ಆಗುವುದಿಲ್ಲ, ಮೆಡಿಟೇಷನ್ ಮಾಡಲು ಆಗುವುದಿಲ್ಲ. ದಿನದ ಸಮಯದಲ್ಲಿ ಊಟ ಮಾಡುತ್ತೀರಾ, ನೀರನ್ನು ಕುಡಿಯುತ್ತೀರಾ, ಆಟ ಆಡುತ್ತೀರಾ, ಕುಣಿಯುತ್ತೀರಾ, ಕೆಲಸ ಕಾರ್ಯವನ್ನು ಮಾಡುತ್ತೀರಾ. ಇದೆಲ್ಲವನ್ನೂ ಮಾಡಬೇಕು. ಇಷ್ಟೆಲ್ಲಾ ಕಾರ್ಯದ ಮಧ್ಯದಲ್ಲಿ ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲ. ಹೇಳುತ್ತಾರೆ, ನಾವು ಇಡೀ ದಿನ ತಂದೆಯನ್ನು ನೆನಪು ಮಾಡುತ್ತಿರುತ್ತೇವೆ ಎಂದು. ಆದರೆ ಬಹಳಷ್ಟು ಜನ ನಾವು ಇಡೀ ದಿನ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇದ್ದೇವೆ ಎಂದು ಹೇಳಿದರೂ ಕೂಡ ಇಡೀ ದಿನ ತಂದೆಯ ನೆನಪಿನಲ್ಲಿರುವುದು ಬಹಳ ಕಷ್ಟ. ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ಹೇಳುತ್ತಾರೆ. ಅಮೃತ ವೇಳೆಯ ಸಮಯ ಸತೋ ಪ್ರಧಾನ ಸಮಯ ಆಗಿರುತ್ತದೆ. ಆ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ. ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ. ದಿನದ ಸಮಯದಲ್ಲಿ ಬಹಳಷ್ಟು ಕೆಲಸಗಳಿರುತ್ತದೆ. ಕರ್ಮ ಮಾಡುವ ಸಮಯದಲ್ಲೂ ಸ್ಥಿರವಾಗಿ ತಂದೆಯ ನೆನಪಿನಲ್ಲಿ ಇದ್ದರೆ, ತಂದೆಯ ನೆನಪು ಸ್ಥಿರವಾಗಿ ಕರ್ಮ ಮಾಡುವಾಗ ಇದ್ದರೆ ಬಹಳ ಒಳ್ಳೆಯದು. ಆದರೆ ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ಹೇಳುತ್ತಾರೆ. ನಾನು ಪ್ರಯತ್ನ ಮಾಡುತ್ತೇನೆ ಬಾಬಾರವರ ನೆನಪಿನಲ್ಲಿದ್ದು ನಿಮ್ಮ ಜೊತೆಗೆ ಮಾತನಾಡಬೇಕು ಎಂದು. ಆಂತರ್ಯದಲ್ಲಿ ಈ ನಶೆಯಂತೂ ಇದೆ. ನಾನು ಸ್ವಯಂ ತಂದೆ ಆಗಿದ್ದೇನೆ.
ಮಕ್ಕಳ ಜೊತೆ ಮಾತನಾಡುತ್ತಿದ್ದೇನೆ, ನಾನು ಪ್ರಜಾಪಿತ ಬ್ರಹ್ಮ ಮಕ್ಕಳ ಜೊತೆ ಮಾತನಾಡುತ್ತಿದ್ದೇನೆ, ನಾನು ಸ್ವಯಂ ಮನುಷ್ಯ ಸೃಷ್ಟಿಯ ತಂದೆ. ಈ ರೀತಿ ತಿಳಿದುಕೊಂಡಾಗ ನಶೆ ಏರುತ್ತದೆ. ಇನ್ನು ನಾನು ಆತ್ಮ ಆಗಿದ್ದೇನೆ, ಪರಂಪಿತ ಪರಮಾತ್ಮ ತಂದೆಯ ನೆನಪಿನಲ್ಲಿದ್ದು ನಿಮ್ಮ ಜೊತೆಗೆ ಮಾತನಾಡುತ್ತಿದ್ದೇನೆ. ಈ ರೀತಿ ಪರಮಾತ್ಮ ತಂದೆಯ ನೆನಪಿರುವುದು ಬಹಳ ಕಷ್ಟ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಬಾಬಾ ತಮ್ಮ ಅನುಭವವನ್ನು ಹೇಳುತ್ತಾರೆ. ಬಾಬಾ ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಿಮಗೆ ಇದು ಗೊತ್ತಿದೆ, ನಾವು ಕೂಡ ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿಗಳಾಗಿದ್ದೇವೆ. ತೋಟವನ್ನು ನೋಡಿಕೊಳ್ಳುವ ಮಾಲಿ ಅವಶ್ಯವಾಗಿ ತೋಟವನ್ನು ನಿರ್ಮಾಣ ಮಾಡುತ್ತಾರೆ. ಮುಳ್ಳನ್ನು ಎಂದೂ ಕೂಡ ಅವರು ನಿರ್ಮಾಣ ಮಾಡುವುದಿಲ್ಲ. ಮಾಲಿಗಳು ಮುಳ್ಳಿನ ಬೀಜವನ್ನು ಎಂದಾದರೂ ನೆಡುತ್ತಾರೇನು? ತೋಟವನ್ನು ನೋಡಿಕೊಳ್ಳುವ ಮಾಲಿಗಳು ಎಂದೂ ಮುಳ್ಳಿನ ಬೀಜವನ್ನು ಬಿತ್ತಲು ಸಾಧ್ಯ ಇಲ್ಲ. ಮಾಲಿಗಳು ಸದಾ ಹೂವನ್ನೇ ನೆಡುತ್ತಾರೆ, ಏಕೆಂದರೆ ಅವರು ತೋಟವನ್ನು ನೋಡಿಕೊಳ್ಳುವವರಾಗಿರುತ್ತಾರೆ. ಈಗ ಶಿವತಂದೆ ಕೂಡ ಹೂಗಳನ್ನೇ ನೆಡುತ್ತಾರೆ. ಕಾಡನ್ನು ನಿರ್ಮಾಣ ಮಾಡುವಂತದ್ದು ಮಾಯೆ ಆಗಿದೆ. ಮಾಯೆಯ ಮತದಂತೆ ನಡೆಯುವುದರಿಂದ ಮನುಷ್ಯರು ಮುಳ್ಳಾಗಿ ಬಿಡುತ್ತಾರೆ. ಈಗ ನಿಮಗೆ ಜ್ಞಾನ ಸಿಕ್ಕಿದೆ. ಬಾಬಾ ತೋಟದ ಮಾಲೀಕ ಆಗಿದ್ದಾರೆ, ಅಂಬಿಗ ಆಗಿದ್ದಾರೆ, ದಯಾಹೃದಯ ಆಗಿದ್ದಾರೆ, ಬೀಜರೂಪ ಆಗಿದ್ದಾರೆ. ರಾತ್ರಿ ಯಾವಾಗ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ವಿಚಾರ ನಡೆಯುತ್ತಿರುತ್ತದೆ. ಎಷ್ಟು ದೊಡ್ಡ ಹೂದೋಟ ತಂದೆ ನಿರ್ಮಾಣ ಮಾಡಿದ್ದಾರೆ. ಮೊದಲು ಹೂದೋಟ ಎಷ್ಟು ಸಣ್ಣದಾಗಿತ್ತು. ಈಗ ಯೋಗದ ಜೊತೆಗೆ ಜ್ಞಾನ ಕೂಡ ಬೇಕು. ಮನುಷ್ಯರಿಗಂತೂ ಏನೂ ಜ್ಞಾನ ಇಲ್ಲ. ಅನೇಕ ಪ್ರಕಾರದಿಂದ ಯೋಗ ಜೋಡಿಸುತ್ತಿರುತ್ತಾರೆ. ಕೆಲವರ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ, ಕೆಲವರ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ. ಆದರೆ ಅಲ್ಲಿ ಜ್ಞಾನದ ಮಾತಿಲ್ಲ. ಕಾಳಿ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ, ಕಾಳಿಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ. ಅವರ ಸಮ್ಮುಖದಲ್ಲಿ ಕೇವಲ ಕಾಳಿಯ ಚಿತ್ರ ಕಾಣಿಸುತ್ತಿರುತ್ತದೆ. ಜಗದಂಬೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಅದು ಭಕ್ತಿ ಮಾರ್ಗ ಆಗಿದೆ. ಅವರಿಗೆ ತಂದೆಯ ನೆನಪೂ ಇರುವುದಿಲ್ಲ, ತಂದೆಯ ಆಸ್ತಿಯ ನೆನಪೂ ಇರುವುದಿಲ್ಲ. ಭಕ್ತಿ ಬಹಳ ವಿಧದಿಂದ ಮಾಡುತ್ತಿರುತ್ತಾರೆ. ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ. ಕೆಲವರು ಗುಪ್ತವಾಗಿ ಮಾಲೆಯನ್ನು ಜಪ ಮಾಡುತ್ತಾರೆ. ನಮ್ಮದ್ದೂ ಕೂಡ ಗುಪ್ತ ಮಾಲೆ ಆಗಿದೆ. ಭಕ್ತಿ ಮಾರ್ಗದ ರೀತಿ ಪದ್ಧತಿ ಎಷ್ಟೊಂದು ಇದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಪ್ರಕಾರದ ಪದ್ಧತಿಗಳು ನಡೆಯುತ್ತದೆ. ಬ್ರಹ್ಮ ತಂದೆಗೆ ಬಾಲ್ಯದ ಅನುಭವ ಇದೆ. ಅವರ ತಂದೆ ಹೇಗೆ ಮಾಲೆಯನ್ನು ಜಪ ಮಾಡುತ್ತಿದ್ದರೋ ಅವರನ್ನು ನೋಡಿ ಬ್ರಹ್ಮ ತಂದೆ ಕೂಡ ಒಂದು ಕೋಣೆಯಲ್ಲಿ ಕುಳಿತು ಮಾಲೆಯನ್ನು ಜಪ ಮಾಡುತ್ತಿದ್ದರು. ರಾಮ ರಾಮ ಎಂದು ಹೇಳುತ್ತಿದ್ದರು. ಅಷ್ಟೇ, ಬೇರೆ ಏನೂ ಜ್ಞಾನ ಇರಲಿಲ್ಲ. ಈಗ ಮಕ್ಕಳಿಗೆ ಜ್ಞಾನ ಇದೆ. ಅಮೃತ ವೇಳೆಯಲ್ಲಿ ಈ ಮೆಡಿಟೇಷನ್ ಮಾಡುವ ಅಭ್ಯಾಸ ನಿಮಗೆ ಆಗಿಬಿಡಬೇಕು. ಆಗ ಬಹಳಷ್ಟು ಖುಷಿ ಇರುತ್ತದೆ. ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ಹೇಳುತ್ತಾರೆ. ಜ್ಞಾನವನ್ನು ಸ್ಮರಣೆ ಮಾಡುತ್ತಾ ಇರಬೇಕು. ಇದು ಎಷ್ಟು ದೊಡ್ಡ ಹೂದೋಟ ಆಗಿದೆ. ಮೊದಲು ಹೂದೋಟ ಬಹಳ ಸಣ್ಣದಿತ್ತು. ಬೀಜ ತಂದೆಯ ನೆನಪು ಬರುತ್ತದೆ. ಬೀಜ ಆದಂತಹ ತಂದೆಯ ನೆನಪು ಬಂದಾಗ ಹೂದೋಟದ ನೆನಪು ಸಹಜವಾಗಿ ಬರುತ್ತದೆ. ತಂದೆ ಹೇಗೆ ಹೂದೋಟವನ್ನು ನಿರ್ಮಾಣ ಮಾಡುತ್ತಾರೆ ಎಂದು. ಬಾಬಾರವರಲ್ಲಿ ಈ ಜ್ಞಾನ ಇದೆ. ನಮ್ಮಲ್ಲೂ ಕೂಡ ಈ ಜ್ಞಾನ ಇದೆ. ಈ ವೃಕ್ಷ ಬುದ್ಧಿಯಲ್ಲಿ ನೆನಪಿಗೆ ಇರುತ್ತದೆ ತಾನೆ, ಆಂತರ್ಯದಲ್ಲಿ ವಿಚಾರ ನಡೆಯುತ್ತಿರುತ್ತದೆ. ಇದಕ್ಕೆ ಮೆಡಿಟೇಷನ್ ಎಂದು ಕರೆಯಲಾಗುತ್ತದೆ. ತಂದೆ ಸಿಕ್ಕಿರುವ ಖುಷಿ ಕೂಡ ನಿಮಗೆ ಇದೆ, ಜ್ಞಾನದ ಖುಷಿ ಕೂಡ ನಿಮಗೆ ಇರುತ್ತದೆ. ಈ ಎರಡೂ ವಸ್ತು ನೆನಪಿಗೆ ಬರುತ್ತದೆ ತಾನೆ. ಈಗ ತತ್ವಜ್ಞಾನಿಗಳು ಈ ರೀತಿ ಮೆಡಿಟೇಷನ್ ಅಲ್ಲಿ ಕುಳಿತುಕೊಳ್ಳುವುದಿಲ್ಲ. ತತ್ವಜ್ಞಾನಿಗಳು ನಿಮ್ಮಂತೆ ಯೋಗ ಮಾಡುವುದಿಲ್ಲ. ಅವರು ಯೋಗ ಮಾಡಲು ಕುಳಿತಾಗ ಅವರಿಗೆ ಅವಶ್ಯವಾಗಿ ತತ್ವಗಳೇ ನೆನಪಿಗೆ ಬರುತ್ತದೆ ಅಷ್ಟೇ. ಕೇವಲ ತತ್ವಕ್ಕೆ ಹೋಗಿ ಲೀನ ಆಗಬೇಕು ಎಂದು ಯೋಚಿಸುತ್ತಾರೆ. ತತ್ವದಲ್ಲಿ ಲೀನ ಆಗಬೇಕು ಎಂದು ಯೋಗ ಮಾಡುತ್ತಾರೆ. ರಚಯಿತ ಮತ್ತು ರಚನೆಯ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಅವರ ಮಾತೇ ಬೇರೆ, ಮಕ್ಕಳಾದ ನಿಮ್ಮ ಮಾತೇ ಬೇರೆ. ಬಾಬಾ ಬೀಜರೂಪ ಆಗಿದ್ದಾರೆ. ಬಾಬಾ ನಮಗೆ ಜ್ಞಾನ ಕೊಡುತ್ತಿದ್ದಾರೆ. ನಮಗೆ ಈಗ ತಂದೆಯ ಬಗ್ಗೆ ಜ್ಞಾನ ಇದೆ. ರಾತ್ರಿ ಕುಳಿತು ಒಳ್ಳೊಳ್ಳೆ ವಿಚಾರಗಳನ್ನು ಮಾಡುತ್ತಿರಬೇಕು. ರಾತ್ರಿ ತಂದೆಯ ನೆನಪಿನಲ್ಲಿ ಕುಳಿತಾಗ ಒಳ್ಳೆಯ ವಿಚಾರಗಳು ಬರುತ್ತದೆ. ನೀವು ಅರ್ಥ ಮಾಡಿಕೊಳ್ಳಬಹುದು. ಭಕ್ತಿ ಮಾರ್ಗದಲ್ಲಿ ನಾವು ಏನೇನು ಮಾಡುತ್ತಿದ್ದೆವು, ಎಷ್ಟೊಂದು ಹಠಯೋಗ ಮುಂತಾದದ್ದನ್ನು ಕಲಿಸುತ್ತಿರುತ್ತಾರೆ. ಈಗ ನಿಮಗೆ ತಿಳುವಳಿಕೆ ಬಂದಿದೆ. ತಂದೆಯ ನೆನಪನ್ನು ಮಾಡುವುದರಿಂದ ಇಡೀ ರಚನೆಯ ನೆನಪು, ಅಂದರೆ ವೃಕ್ಷದ ನೆನಪು ಸ್ವತಃ ಬಂದು ಬಿಡುತ್ತದೆ. ನಾವು 84 ಜನ್ಮದ ಚಕ್ರವನ್ನು ಸುತ್ತಿ ಬಂದಿದ್ದೇವೆ. ಈಗ ನಾವು ವಾಪಸ್ ಹೋಗುತ್ತೇವೆ. ಈ ನಾಟಕದ ಚಕ್ರ ತಿರುಗುತ್ತಾ ಇರುತ್ತದೆ. ಜ್ಞಾನಧನವನ್ನು ನೆನಪು ಮಾಡುತ್ತಾ ಇರಬೇಕು. ದನ ಕೊಡುವಂತಹ ತಂದೆಯನ್ನೂ ಕೂಡ ನೆನಪು ಮಾಡುತ್ತಿರಬೇಕು. ಜ್ಞಾನಧನ ಮತ್ತು ಜ್ಞಾನಧನವನ್ನು ನೀಡುತ್ತಿರುವ ತಂದೆಯ ನೆನಪಿನಲ್ಲೇ ಇರಬೇಕು. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಸ್ಥಿತಿ ಪರಿಪಕ್ವ ಆಗುತ್ತದೆ.
ನೀವೀಗ ಯಾರಿಗಾದರೂ ಜ್ಞಾನವನ್ನು ತಿಳಿಸಬಹುದು. ಮೆಡಿಟೇಷನ್ ನಲ್ಲಿ ನಾವು ಹೇಗೆ ಕುಳಿತುಕೊಳ್ಳುತ್ತೇವೆ ಎಂದು ಯಾರಿಗಾದರೂ ನೀವೀಗ ಕಲಿಸಬಹುದು. ಮನುಷ್ಯರಿಗೆ ಧ್ಯಾನ ಮಾಡುವುದಕ್ಕೋಸ್ಕರ ಅನೇಕ ಪ್ರಕಾರದ ಮತ ಸಿಗುತ್ತದೆ. ಇಂಥವರನ್ನು ನೆನಪು ಮಾಡಿ ಎಂದು ಅಲ್ಲಿ ಹೇಳಿಕೊಡುತ್ತಾರೆ. ಈಗ ನಮ್ಮೆಲ್ಲರದ್ದು ಒಂದೇ ಮತ. ನಾವೆಲ್ಲ ಒಂದೇ ಮತದಂತೆ ನಡೆಯುತ್ತಿದ್ದೇವೆ. ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಿದ್ದೇವೆ. ಸಣ್ಣವರು, ದೊಡ್ಡವರು, ವೃದ್ಧರು ಎಲ್ಲರಿಗೂ ಕೂಡ ಒಬ್ಬ ತಂದೆಯ ಒಂದೇ ಮತ ಸಿಗುತ್ತಾ ಇದೆ. ನಾವೀಗ ಇಲ್ಲಿ ಮೆಡಿಟೇಷನ್ ಅಲ್ಲಿ ಕುಳಿತುಕೊಳ್ಳುತ್ತೇವೆ. ನಾವು ಮೆಡಿಟೇಷನ್ ಮಾಡುವಾಗ ನಮಗೆ ಈ ಮಾತಿನ ಜ್ಞಾನ ಗೊತ್ತಿರುತ್ತದೆ. ಆತ್ಮ ಎಂದೂ ಪರಮಾತ್ಮ ಆಗಲು ಸಾಧ್ಯ ಇಲ್ಲ. ಆತ್ಮ ಹೇಳುತ್ತದೆ, ನಾವು 84 ಜನ್ಮವನ್ನು ಪೂರ್ಣ ಮಾಡಿದ್ದೇವೆ, ಈಗ ನಾವು ವಾಪಸ್ ಮನೆಗೆ ಹೋಗುತ್ತೇವೆ. ಪರಮಾತ್ಮ ತಂದೆ ಎಂದೂ ಕೂಡ ನಾನು ನಿಮ್ಮಂತೆ ಜನ್ಮ ಪಡೆದುಕೊಳ್ಳುತ್ತೇನೆ ಎಂದು ಹೇಳುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಪುನರ್ಜನ್ಮದಲ್ಲಿ ಬರುವುದೇ ಇಲ್ಲ. ಯಾರೇ ನಿಮ್ಮ ಬಳಿ ಬಂದರೂ ಕೂಡ ಅವರನ್ನು ಮೊದಲು ಹಾಲ್ಗೆ ಕರೆದುಕೊಂಡು ಹೋಗಿ. ಒಳ್ಳೆ ಒಳ್ಳೆ ವ್ಯಕ್ತಿಗಳು ಯಾರು ಬರುತ್ತಾರೋ ಅವರಿಗೂ ಕೂಡ ಜ್ಞಾನವನ್ನು ತಿಳಿದುಕೊಳ್ಳುವ ಇಚ್ಛೆ ಇರುತ್ತದೆ. ಅಂತವರನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ. ಅವರಿಗೆ ತಿಳಿಸಿ, ನಾವು ಈ ರೀತಿ ಮೆಡಿಟೇಷನ್ ಮಾಡುತ್ತೇವೆ. ರಾತ್ರಿ ಸಮಯದಲ್ಲಿ ಕುಳಿತು ನಾವು ಮೆಡಿಟೇಷನ್ ಅನ್ನು ಮಾಡುತ್ತೇವೆ. ಹಗಲಿನ ಸಮಯದಲ್ಲೂ ಮಾಡುತ್ತೇವೆ. ನಾವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೆ. ತಂದೆಯ ಆಜ್ಞೆಯಾಗಿದೆ, ನೀವು ನನ್ನನ್ನು ನೆನಪು ಮಾಡಿ ಮತ್ತು ರಚನೆಯ ಚಕ್ರವನ್ನೂ ನೆನಪು ಮಾಡಿ. 84 ಜನ್ಮದ ಬಗ್ಗೆ ಗಾಯನ ಮಾಡಲಾಗುತ್ತದೆ. ಮೊಟ್ಟ ಮೊದಲು ದೇವತೆಗಳಿದ್ದರು, ಅವರ 84 ಜನ್ಮದ ಬಗ್ಗೆ ಗಾಯನ ಮಾಡಲಾಗುತ್ತದೆ. ಈ ಚಕ್ರದ ರಹಸ್ಯ ಚೆನ್ನಾಗಿ ಅನ್ಯರಿಗೆ ತಿಳಿಸಬೇಕಾಗುತ್ತದೆ. ಈಗ ತಂದೆ ಮತ್ತು ತಂದೆಯ ರಚನೆಯ ಚಕ್ರವನ್ನು ನಾವು ನೆನಪು ಮಾಡುತ್ತಾ ಇರಬೇಕು. ನಮಗೆ ಚಕ್ರದ ಜ್ಞಾನ ನೆನಪಿರುತ್ತದೆ, ತಂದೆಯ ನೆನಪು ಇರುತ್ತದೆ. ತಂದೆಯ ನೆನಪು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಈಗ ನಮ್ಮ ಬುದ್ಧಿಯಲ್ಲಿದೆ. ನಮ್ಮೆಲ್ಲರದ್ದು ಒಂದೇ ಮತ ಆಗಿದೆ. ನಾವೆಲ್ಲರೂ ಶ್ರೀಮತದಂತೆ ನಡೆಯುತ್ತಿದ್ದೇವೆ. ಆ ಪತಿತ ಪಾವನ ತಂದೆ ಬಂದು ಬೇಹದ್ದಿನ ಸ್ವರ್ಗದ ಆಸ್ತಿಯನ್ನು ನೀಡುತ್ತಿದ್ದಾರೆ. ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ತಂದೆಯ ಮೂಲಕ ನಾವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ನಂತರ ಕೆಳಗೆ ಬೀಳುತ್ತೇವೆ. ಅಂತ್ಯದಲ್ಲಿ ಪತಿತರಾಗಿ ಬಿಡುತ್ತೇವೆ. ಬಾಬಾ ರಚಯಿತ, ರಚನೆಯ ಜ್ಞಾನ ಕೊಡುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ, ಪತಿತ ಪಾವನ ಆಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಪತಿತ ಜಗತ್ತಿಗೆ ಬಂದು ಪಾವನರನ್ನಾಗಿ ಮಾಡುತ್ತಾರೆ. ಈ ರೀತಿ ನೀವು ಯಾರಿಗಾದರೂ ಕುಳಿತು ಜ್ಞಾನವನ್ನು ತಿಳಿಸಿದರೆ ಅವರಿಗೂ ನಿಮ್ಮ ಜ್ಞಾನದ ಪ್ರಭಾವ ಆಗುತ್ತದೆ. ಹೇಳಿ, ಕೇವಲ ಬರೀ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳಿ ಹೋಗಬೇಡಿ. ಇದನ್ನು ಪ್ರಾಕ್ಟಿಕಲ್ನಲ್ಲಿ ಪ್ರಾಕ್ಟೀಸ್ ಮಾಡಿ. ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲೆ ಬಹಳಷ್ಟು ಇದೆ. ಅದನ್ನು ಸಮಾಪ್ತಿ ಮಾಡಿಕೊಳ್ಳಲು ಸಮಯ ಅಂತೂ ಬೇಕು ತಾನೆ. ನೀವೀಗ ತಿಳಿಸಬೇಕಾಗಿದೆ, ತಂದೆ ಬಂದಿದ್ದಾರೆ, ಸಾವು ಸಮ್ಮುಖದಲ್ಲಿ ಇದೆ. ತಪ್ಪು ಮಾಡಿದರೆ ತಂದೆಯಿಂದ ಆಸ್ತಿ ಸಿಗುವುದಿಲ್ಲ. ಶುಭ ಕಾರ್ಯದಲ್ಲಿ ಎಂದೂ ತಡ ಮಾಡಬಾರದು, ಲೇಟ್ ಮಾಡಬಾರದು. ಈಗಲೇ ಯೋಗವನ್ನು ಕಲಿತು ಹೋಗಿ. ಈ ಮೆಡಿಟೇಷನ್ ನಲ್ಲಿ ಕುಳಿತುಕೊಳ್ಳುವುದರಿಂದ ನಿಮಗೆ ಚೆನ್ನಾಗಿ ನಶೆ ಇರುತ್ತದೆ. ಈಗ ತಂದೆಯನ್ನು ನೆನಪು ಮಾಡಿ. ನಿಮಗೂ ಕೂಡ ಪರಮಾತ್ಮ ತಂದೆ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ನೀವು ಆ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ. ಲೌಕಿಕ ತಂದೆಯಂತೂ ಪ್ರತಿ ಜನ್ಮದಲ್ಲೂ ಬದಲಾಗುತ್ತಿರುತ್ತಾರೆ. ಈಗ ನೀವು ನಿರಾಕಾರ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತೀರಾ, ಏಕೆಂದರೆ ಅವರು ಅವಿನಾಶಿ ತಂದೆ. ಲೌಕಿಕದ ತಂದೆಯಿಂದ ವಿನಾಶಿ ಆಸ್ತಿ ಸಿಗುತ್ತದೆ, ಅವಿನಾಶಿ ತಂದೆಯಿಂದ ಅವಿನಾಶಿ ಆಸ್ತಿ ಸಿಗುತ್ತದೆ. ನಾವು ಶ್ರೀ ಶ್ರೀ ತಂದೆಯ ಶ್ರೀಮತದಂತೆ ನಡೆದು ಶ್ರೇಷ್ಠರಾಗುತ್ತಿದ್ದೇವೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಆ ಧರ್ಮದಿಂದ ಅನೇಕ ಕವಲುಗಳು ಒಡೆದುಕೊಳ್ಳುತ್ತದೆ. ಸನ್ಯಾಸಿಗಳದ್ದು ರಜೋಪ್ರಧಾನ ಸನ್ಯಾಸ ಆಗಿದೆ. ಈಗ ನಿಮ್ಮದ್ದಂತೂ ಸತೋಪ್ರಧಾನ ಸನ್ಯಾಸ. ಇದು ರಾಜಯೋಗ ಆಗಿದೆ. ಭಾರತದ ಮುಖ್ಯ ಶಾಸ್ತ್ರ ಗೀತೆ ಆಗಿದೆ. ಮೆಡಿಟೇಷನ್ಗೋಸ್ಕರ ಅವರಿಗೆ ತಿಳಿಸಬೇಕು. ತಂದೆ ನಮಗೆ ಈ ರೀತಿ ಮೆಡಿಟೇಷನ್ ಅನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ನಮಗೆ ಮೆಡಿಟೇಷನ್ ಅನ್ನು ಕಲಿಸುತ್ತಿದ್ದಾರೆ. ಭಗವಂತ ಎಂದೂ ಮನುಷ್ಯ ಆಗಲು ಸಾಧ್ಯ ಇಲ್ಲ. ಮನುಷ್ಯರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಭಗವಂತ ಎಲ್ಲರಿಗೂ ಒಬ್ಬರೇ ಬೇಕು ತಾನೆ. ಅವರು ಪತಿತ ಪಾವನ, ಅವರು ಸ್ವರ್ಗದ ರಚಯಿತ ತಂದೆ ಆಗಿದ್ದಾರೆ. ಅವರು ಭಾರತದಲ್ಲೇ ಬರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲಾ ಮಂದಿರಗಳನ್ನು ಆ ತಂದೆಯ ಹೆಸರಿನಲ್ಲಿ ಕಟ್ಟಲಾಗಿದೆ. ಈಗ ಶ್ರೀ ಶ್ರೀ ತಂದೆಯ ಮತದಂತೆ ನಡೆದು ನಾವು ಶ್ರೇಷ್ಠ ಆಗುತ್ತೇವೆ. ಈ ಮಾತನ್ನು ಕುಳಿತು ತಿಳಿದುಕೊಳ್ಳಿ ಎಂದು ಅವರಿಗೆ ಹೇಳಬೇಕು. ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳಿ. ಇದರ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಸತ್ಯುಗದ ಆಯಸ್ಸು ಇಷ್ಟು ಎಂದು ಹೇಳುತ್ತಾರೆ. ಮೊದಲು ವೃಕ್ಷ ಹೊಸದಾಗಿರುತ್ತದೆ, ಅದಕ್ಕೆ ಸ್ವರ್ಗ ಎಂದು ಕರೆಯುತ್ತೇವೆ. ನಂತರ ಅದೇ ವೃಕ್ಷ
ಜಡ್ಜಡೀಭೂತ ಆಗುತ್ತದೆ. ಈಗ ಇಡೀ ಜಗತ್ತೇ ನರಕ ಆಗಿದೆ. ಮನೆ ಮನೆ ಅಷ್ಟೇ ಅಲ್ಲ, ಇಡೀ ಜಗತ್ತೇ ನರಕ ಆಗಿದೆ. ಇದಂತೂ ಮುಳ್ಳಿನ ಕಾಡಾಗಿದೆ. ಒಬ್ಬರು ಇನ್ನೊಬ್ಬರಿಗೆ ಮುಳ್ಳಿನಿಂದ ಚುಚ್ಚುತ್ತಿರುತ್ತಾರೆ. ತಂದೆ ಬಂದು ಹೂದೋಟವನ್ನು ನಿರ್ಮಾಣ ಮಾಡುತ್ತಾರೆ. ಪರಮಾತ್ಮ ತಂದೆಯ ಹೂದೋಟ ಈಗ ನಿರ್ಮಾಣ ಆಗುತ್ತಾ ಇದೆ. ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ಈ ಹೂದೋಟವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ. ಮುಳ್ಳಿನ ಕಾಡು ಎಂದು ಯಾವುದಕ್ಕೆ ಕರೆಯುತ್ತಾರೆ, ಹೂದೋಟ ಎಂದು ಯಾವುದಕ್ಕೆ ಕರೆಯುತ್ತಾರೆ ಎಂದು ನಿಮಗೆ ಗೊತ್ತಿದೆ. ಈಗ ನೀವು ದೈವಿ ಹೂ ಆಗುತ್ತಿದ್ದೀರಾ. ಈ ರೀತಿ ಜ್ಞಾನದ ಚಿಂತನೆ ಮನಸ್ಸಿನಲ್ಲಿ ನಡೆಯುತ್ತಾ ಇರಬೇಕು. ಬಾಬಾರವರಲ್ಲಿ ಈ ಜ್ಞಾನ ಇದೆ, ಮಕ್ಕಳಲ್ಲೂ ಈಗ ಈ ಜ್ಞಾನ ಇದೆ. ಇಂತಿಂತಹ ವಿಚಾರವನ್ನು ಮಾಡುತ್ತಾ ರಾತ್ರಿ ಕುಳಿತರೆ ಯೋಗ ಮಾಡಲು ಬಹಳಷ್ಟು ಖುಷಿ ಅನುಭವ ಆಗುತ್ತದೆ. ಈ ರೀತಿ ಜ್ಞಾನವನ್ನು ತಿಳಿಸಬೇಕು ಎಂದು ವಿಚಾರ ಮಾಡಿ. ಪಾಪ ಜನರಿಗೆ ಏನೂ ಗೊತ್ತಿಲ್ಲ, ಅವರ ಮೇಲೆ ಕರುಣೆ ತೋರಿಸಬೇಕು. ಓ ಪರಮಾತ್ಮ ತಂದೆ ಎಂದು ಕರೆಯುತ್ತಾರೆ, ಆದರೆ ತಂದೆಯನ್ನಾಗಲಿ ತಂದೆಯ ರಚನೆಯ ಬಗ್ಗೆ ಆಗಲಿ ಯಾರಿಗೂ ಗೊತ್ತಿಲ್ಲ. ನಾವೀಗ ಪರಮಾತ್ಮ ತಂದೆಯ ಮಕ್ಕಳಾಗಿದ್ದೇವೆ. ಜ್ಞಾನವನ್ನು ತಿಳಿಸಿದಾಗ ಬಹಳಷ್ಟು ಖುಷಿಯ ಅನುಭವ ಆಗುತ್ತದೆ. ಜ್ಞಾನವನ್ನು ತಿಳಿಸುವ ನಶೆ ನಿಮಗೆ ಬಹಳಷ್ಟು ಇರಬೇಕಾಗಿದೆ. ಅವಿನಾಶಿ ಜ್ಞಾನ ರತ್ನ ಇದಾಗಿದೆ ಅಂದ ಮೇಲೆ ಜ್ಞಾನ ರತ್ನವನ್ನು ದಾನವಾಗಿ ನೀಡಬೇಕು. ದಾನಿಗಳ ಮಹಿಮೆ ಬಹಳಷ್ಟು ನಡೆಯುತ್ತದೆ. ಪತ್ರಿಕೆಯಲ್ಲೂ ದಾನ ಮಾಡುವವರ ಹೆಸರು ಬರುತ್ತದೆ. ಧಾರ್ಮಿಕ ವ್ಯಕ್ತಿಗಳೇ ದಾನ ಮಾಡುತ್ತಾರೆ. ನೀವು ಕೂಡ ಧಾರ್ಮಿಕ ವ್ಯಕ್ತಿಗಳಾಗಿದ್ದೀರಾ. ದಾನ ಮಾಡದೇ ಇದ್ದರೆ ಏನು ಸಿಗುತ್ತದೆ? ಅವಶ್ಯವಾಗಿ ದಾನ ಮಾಡಬೇಕು. ಜ್ಞಾನ ದಾನವನ್ನು ನೀಡುವುದು ಬಹಳ ಸಹಜ ಆಗಿದೆ. ಬಾಬಾ ಹೇಳುತ್ತಾರೆ, ನಾವು ಈ ರೀತಿ ಮೆಡಿಟೇಷನ್ ಅಲ್ಲಿ ಕುಳಿತುಕೊಳ್ಳುತ್ತೇವೆ, ಜಗತ್ತಿನ ಚಕ್ರ ಈ ರೀತಿ ತಿರುಗುತ್ತದೆ ಎಂದು ತಿಳಿಸಬೇಕಾಗಿದೆ. ಮೊದಲು ಒಂದೇ ಧರ್ಮ ಇತ್ತು, ನಂತರ ಈ ರೀತಿ ಅನ್ಯ ಧರ್ಮಗಳು ಬಂತು. ಉಳಿದಿದ್ದೆಲ್ಲ ದೇವತಾ ಧರ್ಮದ ರಂಬೆ ಕೊಂಬೆ ಆಗಿದೆ. ದೇವತಾ ಧರ್ಮದ ವಂಶಾವಳಿ ಇದಾಗಿದೆ. ಈ ಮಾತು ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಳ್ಳಬೇಕು. ಮನುಷ್ಯರಿಗೆ ಯೋಗ ಕಲಿಯಬೇಕು ಎನ್ನುವ ಆಸಕ್ತಿ ಬಹಳಷ್ಟು ಇರುತ್ತದೆ. ಅವರಿಗೆ ನೀವು ಹೇಳಬೇಕು, ಬಂದು ನಮ್ಮ ಮೆಡಿಟೇಷನ್ ಅನ್ನು ಕಲಿತು ನೋಡಿ. ಧಾರ್ಮಿಕ ವ್ಯಕ್ತಿಗಳು ಯಾರಿರುತ್ತಾರೋ ಅವರು ಈ ಮೆಡಿಟೇಷನ್ ಹಾಲನ್ನು ನೋಡಿ ಖುಷಿ ಪಡುತ್ತಾರೆ. ಧಾರ್ಮಿಕ ವ್ಯಕ್ತಿ ಮನುಷ್ಯರು ಎಂದೂ ಪಾಪವನ್ನು ಮಾಡುವುದಿಲ್ಲ. ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬಹಳಷ್ಟು ಪಾಯಿಂಟ್ಸ್ ನಿಮ್ಮಲ್ಲಿ ಇದೆ, ಆದರೆ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ. ಕೆಲವರ ಬುದ್ಧಿಯ ಬೀಗ ತೆರೆಯುವುದೇ ಇಲ್ಲ. ಬಾಬಾರವರನ್ನು ನೆನಪೇ ಮಾಡದೇ ಇದ್ದರೆ ಬುದ್ಧಿಯ ಬೀಗ ಹೇಗೆ ತೆರೆಯಲು ಸಾಧ್ಯ? ಜ್ಞಾನ ಬಹಳ ಸಹಜ ಇದೆ. ಜ್ಞಾನವನ್ನು ತಿಳಿಸಬೇಕಾಗಿದೆ. ನೀವೀಗ ಹೇಗೆ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ ಅನ್ನುವುದನ್ನು ತಿಳಿಸಬೇಕು. ಮನುಷ್ಯರಿಗೆ ಇದು ಗೊತ್ತಿಲ್ಲ, ನೀವು ಯಾರನ್ನು ನೆನಪು ಮಾಡುತ್ತೀರಾ ಎಂದು. ನಮಗೆ ಯೋಗವನ್ನು ಕಲಿಸುತ್ತಿರುವವರು ಸ್ವಯಂ ನಿರಾಕಾರ ಪರಂಪಿತಾ ಪರಮಾತ್ಮ ಸರ್ವ ಆತ್ಮರ ತಂದೆ ಆಗಿದ್ದಾರೆ ಎಂದು ಹೇಳಬೇಕಾಗಿದೆ. ಆ ಪತಿತ ಪಾವನ ಪರಮಾತ್ಮ ತಂದೆ ನಮಗೆ ಯೋಗವನ್ನು ಕಲಿಸುತ್ತಿದ್ದಾರೆ. ಈಗ ನೀವು ಯೋಗವನ್ನು ಕಲಿಯಿರಿ ಅಥವಾ ಕಲಿಯದೇ ಇರಿ, ನಿಮ್ಮ ಇಷ್ಟ. ಈಗ ನಮ್ಮೆಲ್ಲರದ್ದೂ ಕೂಡ ಒಂದೇ ಮತ ಆಗಿದೆ. ಶ್ರೀ ಶ್ರೀ ತಂದೆಯಿಂದ ನಾವು ಮತವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಇದೇ ನಮ್ಮ ಗುರಿ ಆಗಿದೆ. ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ನಾವು ಆ ತಂದೆಯ ಮಕ್ಕಳು. ಮನುಷ್ಯರಿಂದ ದೇವತೆಯನ್ನಾಗಿ ಒಬ್ಬ ತಂದೆ ಮಾಡುತ್ತಾರೆ. ಈ ರೀತಿ ವಿಚಾರ ಮಾಡಿ ರಾತ್ರಿಯ ಸಮಯದಲ್ಲಿ ಯೋಗದಲ್ಲಿ ಕುಳಿತುಕೊಳ್ಳಿ. ಆಗ ಬಹಳಷ್ಟು ಖುಷಿ ಇರುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅಮೃತ ವೇಳೆಯಲ್ಲಿ ಎದ್ದು ನೆನಪಿನಲ್ಲಿ ಕುಳಿತು ಜ್ಞಾನದ ಸ್ಮರಣೆ ಮಾಡಬೇಕು. ಜ್ಞಾನಧನವನ್ನು ನೆನಪು ಮಾಡಬೇಕು ಮತ್ತು ಜ್ಞಾನದಾತನನ್ನೂ ನೆನಪು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಈಶ್ವರಿಯ ನಶೆಯಲ್ಲಿ ಇದ್ದು ಸೇವೆಯನ್ನು ಮಾಡಬೇಕು. ಎಲ್ಲರಿಗೂ ಮೆಡಿಟೇಷನ್ ಮಾಡುವಂತಹ ಸಹಜ ವಿಧಿಯನ್ನು ತಿಳಿಸಬೇಕು. ಏಕಮತ ಆಗಿ ಇರಬೇಕು, ಏಕತೆಯಿಂದ ಇರಬೇಕು. ವರದಾನ, ಪವಿತ್ರತೆಯ ವ್ಯಕ್ತಿತ್ವ ಮತ್ತು ಪವಿತ್ರತೆಯ ರಾಯಲ್ಟಿಯ ಮೂಲಕ ತಂದೆಯ ಸಮೀಪಕ್ಕೆ ಬರುವಂತಹ ಆತ್ಮ ಅಭಿಮಾನಿ ಆಗಿ. ಹೇಗೆ ಶರೀರದ ಪರ್ಸನಾಲಿಟಿ ಆತ್ಮವನ್ನು ದೇಹಾಭಿಮಾನದಲ್ಲಿ ಕರೆದುಕೊಂಡು ಬರುತ್ತದೆ, ಶರೀರದ ವ್ಯಕ್ತಿತ್ವ, ಶರೀರದ ಸೌಂದರ್ಯತೆ ವ್ಯಕ್ತಿಯನ್ನು ದೇಹಾಭಿಮಾನದಲ್ಲಿ ಕರೆದುಕೊಂಡು ಬರುತ್ತದೆ. ಅದೇ ರೀತಿ ಪವಿತ್ರತೆಯ ಪರ್ಸನಾಲಿಟಿ, ಪವಿತ್ರತೆಯ ವ್ಯಕ್ತಿತ್ವ ಆತ್ಮ ಅಭಿಮಾನಿಯನ್ನಾಗಿ ಮಾಡಿ ತಂದೆಯ ಸಮೀಪಕ್ಕೆ ಕರೆದುಕೊಂಡು ಹೋಗುತ್ತದೆ. ಪವಿತ್ರತೆಯ ವ್ಯಕ್ತಿತ್ವ ಪರ್ಸನಾಲಿಟಿ ಆತ್ಮವನ್ನು ಪವಿತ್ರತೆಯ ಕಡೆ ಆಕರ್ಷಿಸುತ್ತದೆ. ಪವಿತ್ರತೆಯ ರಾಯಲ್ಟಿ ಧರ್ಮರಾಜ್ ಪುರಿಗೆ ಹೋಗುವುದರಿಂದ ಮುಕ್ತ ಮಾಡುತ್ತದೆ.
ಈ ಪವಿತ್ರತೆಯ ರಾಯಲ್ಟಿಯ ಅನುಸಾರ ಭವಿಷ್ಯದ ರಾಯಲ್ ಫ್ಯಾಮಿಲಿಯಲ್ಲಿ ನೀವು ಬರುತ್ತೀರಾ. ಆತ್ಮ ಅಭಿಮಾನಿ ಮಕ್ಕಳು ಈ ಪವಿತ್ರತೆಯ ವ್ಯಕ್ತಿತ್ವದ ಮೂಲಕ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಆತ್ಮಿಕ ದರ್ಪಣ ಆಗಿಬಿಡುತ್ತಾರೆ. ಶ್ಲೋಗನ್: ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡುವಂತಹ ಚಶ್ಮಾ ಸದಾ ಹಾಕಿಕೊಳ್ಳಿ, ಆಗ ವಿಶೇಷ ಆತ್ಮ ಆಗಿಬಿಡುತ್ತೀರಾ. ಒಳ್ಳೆಯದು. ಓಂ ಶಾಂತಿ.